ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯ ಸಾರ, ಪ್ರಶ್ನೋತ್ತರ, ಧಾರಣ, ವರದಾನ, ಸ್ಲೋಗನ್ ಎಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧಿಸಿರುವುದರಿಂದ ಈ ಎಲ್ಲ ವಿಚಾರಗಳ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನ ಶಿವತಂದೆ ನಮಗೆ ಕೇಳ್ತಾರೆ, ಯಾವ ಮಕ್ಕಳ ಮೇಲೆ ಬೃಹಸ್ಪತಿ ದಶ ಇರ್ತದೆ? ಯಾವ ಮಕ್ಕಳ ಮೇಲೆ ಬೃಹಸ್ಪತಿ ದಶ? ಬೃಹಸ್ಪತಿ ಅಂದ್ರೆ ಒಳ್ಳೆ ದಶ ಸ್ಟಾರ್ಟ್ ಆಗಿದೆ ಇರೋದು ಅಂತ ಹೇಳ್ತಿರ್ತಾರಲ್ಲ. ಈಗ ಯಾರಿಗಾದ್ರೂ ಲೌಕಿಕದಲ್ಲಿ ಕೆಲವರಿಗೆ ತುಂಬ ಚೆನ್ನಾಗಿ ಒಳ್ಳೆ ಉದ್ಯೋಗ ಸಿಕ್ತು ಮಕ್ಕಳಿಗೆ, ಇಲ್ಲ ಒಳ್ಳೆ ಬೆಳೆ ಬಂತು ಅಥವಾ ಒಳ್ಳೆ ರೀತಿಯ ಸಂಪಾದನೆ ಆಗ್ತಾ ಇದೆ ಉದ್ಯೋಗ ವ್ಯಾಪಾರದಲ್ಲಿ ಅಂದಾಗ ಇವರಿಗೆ ಬೃಹಸ್ಪತಿ ದಶ ಬಂದ್ಬಿಟ್ಟಿದೆ ರೀ. ಸುಮ್ಮನೆ ಆ ಒಂದು ಪೀರಿಯಡ್ ಆಫ್ ಟೈಮನ್ನು ಆ ರೀತಿಯಾಗಿ ಕರ್ಕೊಳ್ತಾರೆ ಖುಷಿಯಿಂದ. ಅದಕ್ಕೆ ಇವತ್ತು ಶಿವತಂದೆ ಹೇಳ್ತಾರೆ, ಯಾವ ನೀವು ಮಕ್ಕಳಿಗೆ, ಅದು ಎಂತಹ ಮಕ್ಕಳಿಗೆ ಬೃಹಸ್ಪತಿ ದಶ ಅನ್ನೋದು ನಿಮಗೆ ಕೂಡುತ್ತೆ ಅಂದರೆ ನಿಮ್ದು ಅದೃಷ್ಟ ಆರಂಭ ಆಗುತ್ತೆ. ಅದಕ್ಕೆ ಉತ್ತರದಲ್ಲಿ ಹೇಳ್ತಾರೆ, ಯಾವ ಮಕ್ಕಳು ಬದುಕಿದ್ದಂಗೆ ಸಾಯ್ತಾರೋ, ಅರ್ಥಾತ್ ಬದುಕಿದ್ದಂಗೆ ಎಲ್ಲ ಸಂಬಂಧಗಳಿಂದ ಬಿಡಿಸಿಕೊಳ್ತಾರೋ, ಕಟ್ ಮಾಡಿಕೊಳ್ತಾರೋ, ನಿರ್ಮೋಹಿಯಾಗಿ ಆತ್ಮಿಕ ಸ್ಥಿತಿಯಲ್ಲಿ ಸದಾಕಾಲ ಉಳಿತಾರೋ ಅವರಿಗೆ ಬೃಹಸ್ಪತಿ ದಶೆ ಆರಂಭ. ನೋಡಿ ಬಾಬಾ ಎಲ್ಲಿ ಹೋದ್ರೂ ಆ ಪಾಯಿಂಟ್ ಬಿಡೋದಲ್ಲ. ಮಧುಬಂಧಲ್ಲಿದ್ದವರಿಗೆ ಅಂತ ಹೇಳಿದ್ರ, ಸೆಂಟರಲ್ಲಿದ್ದವರಿಗೆ ಅಂತ ಹೇಳಿದ್ರ, ಸರೆಂಡರ್ ಆದವರಿಗೆ ಅಂತ ಹೇಳಿದ್ರ, ಕುಮಾರರಿಗೆ ಅಂತ ಹೇಳಿದ್ರ, ಕುಮಾರರಿಗೆ ಅಂತ ಹೇಳಿದ್ರ, ಮಾತೆಯರಿಗಂತ ಹೇಳಿದ್ರ, ನಾವು ಇವರು ಶ್ರೇಷ್ಠ, ಇವರು ಶ್ರೇಷ್ಠ, ಇವರು ದೊಡ್ಡವರು, ನಾವು ಸಣ್ಣವರು ಅನ್ನುವಂಥ ಕೀಳರಿಮೆಯಲ್ಲಿ ಬರ್ತಾ ಇದ್ದೀವಿ. ಆಕ್ಚುಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಜ್ಞಾನವೇ ಏನಾಗಿದೆ ಅಂದರೆ, ಇಲ್ಲಿಯ ತನಕ ಜಗತ್ತಿನ ಎಲ್ಲರೂ ಕೂಡ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥವ್ರನ್ನ ತಲೆ ಮೇಲೆ ಹೊತ್ತುಕೊಂಡು ತಾವನ್ನ ತಾವು ಪಾಪಿಗಳು, ನೀಚರು ಅಂತ ತಿಳ್ಕೊಂಡು ಅವ್ರನ್ನ ದೊಡ್ಡವರು ಮಾಡ್ತಾನೆ ಹೋಗಿದ್ದಾರೆ. ಅವರಲ್ಲೂ ಕೂಡ ಕೆಲವರು ಹೇಳಿದ್ರು, ಇಲ್ಲಪ್ಪ ನೀನು ಕೂಡ ಏನು ಕಡಿಮೆ ಇಲ್ಲ, ನೀನು ಸ್ವಯಂ ಪರಮಾತ್ಮನ ಸಂತಾನ ಇದೆಯಾ, ಅಮೃತಶ್ಯ ಪುತ್ರ ಇದೆಯಾ, ಶಿವ ಸ್ವರೂಪಿ ಇದೆಯಾ ಅಂತ ಶರಣರಾಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಸಾಕಷ್ಟು ಮಹಾತ್ಮರು ಕೂಡ ಸಾಕ್ಷಾತ್ ನೀನು ದೇವರಿದೆಯಾ ಅಂತ ಹೇಳಿದ್ರು. ಆದರೆ ಜಗತ್ತದನ್ನು ಒಪ್ಕೊಳ್ಳಿ. ಯಾಕೆ ಅಂದರೆ ಅವರಿಗೆ ಆಳವಾದ ಜ್ಞಾನ ಇಲ್ಲದೆ ಇರೋದ್ರಿಂದ, ಈ ದೇಹ ಅಭಿಮಾನದಲ್ಲಿ ಇರೋದ್ರಿಂದ, ಈ ದೇಹ ಅರ್ಥಾತ್ ಪಾತ್ರದ ಅಭಿಮಾನದಲ್ಲಿರುವುದರಿಂದ ಪಾತ್ರದಲ್ಲಿ ಒಂದಷ್ಟು ದೋಷಗಳು ಈ ಸಮಯದಲ್ಲಿ ಇದ್ದೇ ಇತ್ತು. ಆ ದೋಷಗಳ ಕಾರಣಕ್ಕಾಗಿ ನಾವು ಶ್ರೇಷ್ಠ ಅಲ್ಲ, ನಾವು ಕನಿಷ್ಠ, ನಾವು ಪಾಪಿಗಳು ಅನ್ಕೋತ ಕೂತರು. ಆದರೆ ಇಲ್ಲಿ ಸ್ವಯಂ ಪರಮಾತ್ಮ ಹೇಳ್ತಾರೆ,
ಇಲ್ಲಿ ಯಾರು ಶ್ರೇಷ್ಠ ಇಲ್ಲ, ಕನಿಷ್ಠ ಇಲ್ಲ. ಸುಮ್ಮನೆ ನಾಟಕವನ್ನ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ದೇವಾತ್ಮರು, ಧರ್ಮಾತ್ಮರು, ಮಹಾತ್ಮರು, ಪುಣ್ಯಾತ್ಮರು, ಪಾಪಾತ್ಮರು ಅಂತ ಹೇಳಬೇಕಾಗ್ತದೆ. ಆದರೆ ಎಲ್ಲ ಪಾತ್ರಗಳಷ್ಟೇ. ಆದರೆ ಒಳಗಿರುವ ಆತ್ಮರೆಲ್ಲರೂ ಒಂದೇ, ಒಬ್ಬ ತಂದೆಯ ಮಕ್ಕಳೇ, ಒಂದ ಮನೆಯಿಂದ ಬಂದವರಾಗಿದ್ದಾರೆ. ಈ ಸತ್ಯವನ್ನು ಅರ್ಥ ಮಾಡಿಸಿ, ನೀನು ಪಾಪಿನೂ ಅಲ್ಲ, ನೀನು ನೀಚನೂ ಅಲ್ಲ, ನೀನು ಪಾಪ ಮಾಡಲಿಕ್ಕೆ ಇಲ್ಲಿ ಯಾರು ಕೂಡ ಬಂದವರಲ್ಲ, ನೀವೆಲ್ಲರೂ ಕೂಡ ಸೃಷ್ಟಿಯ ಇಚ್ಛೆಯಂತೆ ಪಾತ್ರವನ್ನು ಅಭಿನಯಿಸಲು ಬಂದವರಷ್ಟೇ. ದೋಷ ಇರುವುದು ನಿನ್ನ ದೃಷ್ಟಿಯಲ್ಲೇ ಹೊರತಾಗಿ ಸೃಷ್ಟಿ ನಾಟಕದಲ್ಲಿಲ್ಲ. ನಾಟಕ ಡಿಮ್ಯಾಂಡ್ ಮಾಡಿದಾಗ ವಿಕಾರಿಯ ಪಾತ್ರವನ್ನ, ನಾಟಕ ಡಿಮ್ಯಾಂಡ್ ಮಾಡಿದಾಗ ದೇವಾತ್ಮನ ಪಾತ್ರವನ್ನ, ಇಡೀ ಸೃಷ್ಟಿಯ ನಾಟಕದಲ್ಲಿ ಸತೋ ಸಮಯವನ್ನು ತೋರಿಸಬೇಕಾದಾಗ ಎಲ್ಲ ರೀತಿಯ ಪಾತ್ರಗಳು ಬೇಕಾಗುತ್ತೆ. ಒಂದೇ ಆತ್ಮ ಒಳ್ಳೆಯ ಪಾತ್ರದಿಂದ ಕೆಟ್ಟ ಪಾತ್ರದವರೆಗೆ ಮಾಡ್ತಾನೆ ಬಂದಿದೆ. ಹಾಗಿದ್ದ ಮೇಲೆ ಯಾರೊಬ್ಬರ ಪಾತ್ರ ಆ ರೀತಿ ಇಲ್ಲ, ಸದಾ ಪ್ಯೂರ್. ಶಾಂತಿ. ಯಾರು
ಬದುಕಿದ್ದಂಗೆ ಎಲ್ಲ ಸಂಬಂಧಗಳನ್ನು ಬಿಡಿಸಿಕೊಳ್ತಾರೋ ಅವ್ರಿಗೆ ಬೃಹಸ್ಪತಿ ದಶೆ ಸ್ಟಾರ್ಟ್ ಆಗಿ. ಯಾರನ್ನಾದರೂ ಕೋಟ್ ಮಾಡಿದ್ರ ಬಾಬಾ ಇಲ್ಲಿ? ಯಾಕಂದ್ರೆ ಇದು ಬಹಿರಂಗದ ಆಚರಣೆ ಅಲ್ಲ, ಅಂತರಂಗದ ಅನುಕರಣೆ. ಬಹಿರಂಗದ ಆಚರಣೆ ಬಹಳ ಸುಲಭ, ಅಂತರಂಗದ ಅಳವಡಿಕೆ ತುಂಬಾ ಕಷ್ಟ. ಕೆಲವರು ಬಹಿರಂಗದ ಆಚರಣೆಗಳನ್ನೇ ಶ್ರೇಷ್ಠ ಅಂದುಕೊಂಡು ಅದರಿಂದಲೇ ಎಲ್ಲವೂ ಆಗ್ಬಿಡುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಇರುತ್ತಾರೆ ಅಷ್ಟೆ. ಆದರೆ ಸತ್ಯ ಅಂತರಂಗದ ಪರಿವರ್ತನೆಯಲ್ಲಿ ಇರ್ತದೆ. ಅದಕ್ಕೆ ನೀವು ಯಾರು ಬೇಕಾದರೂ ಆಗಿರಿ, ನೀವು ಮನೆಯಲ್ಲಾದರೂ ಇರಿ, ಆಫೀಸಲ್ಲಾದರೂ ಇರಿ, ಸೆಂಟರಲ್ಲಾದರೂ ಇರಿ, ಮಧುಬನದಲ್ಲಾದರೂ ಇರಿ, ಎಲ್ಲಾದರೂ ಇರಿ, ನೀವು ಬೃಹಸ್ಪತಿ ದಶೆ ಅಲ್ಲಿದ್ದವ್ರಿಗೆ ಇಲ್ಲಿದ್ದವ್ರಿಗೆ, ಅಲ್ಲಿದ್ರೇನೆ ಇಲ್ಲಿದ್ರೇನೆ, ಹಿಂಗಿದ್ರೇನೆ ಹಂಗಿದ್ರೇನೆ ಇಲ್ಲ. ಯಾರು ಬದುಕಿದ್ದಂಗೆ ದೇಹದ ಅಭಿಮಾನ, ದೇಹದ ಸಂಬಂಧಗಳ ಮೇಲಿನ ಅಭಿಮಾನವನ್ನು ಬಿಟ್ಟು ನನ್ನ ಆತ್ಮ ಅನ್ನುವಂಥ ಆತ್ಮೀಯ ಸ್ಮೃತಿಯಲ್ಲಿ ಕೂತು ಎಲ್ಲರನ್ನ ಆತ್ಮೀಯವಾಗಿ ನೋಡುವಂತಹ ದೃಷ್ಟಿಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೋ ಅವರು ಬೃಹಸ್ಪತಿ ದಶೆಯಲ್ಲಿದ್ದಾರೆ. ಯಾವಾಗ ನಾವು ಆತ್ಮದ ಸ್ಮೃತಿಯಿಂದ ಕೆಳಗಿಳಿದು ನಾನು ದೇಹ ಅಂತ ನೋಡ್ತೀವಿ, ಅವಾಗೆಲ್ಲರಿಗೂ ರಾಹು ದೇಶ. ಅದು ಬೃಹಸ್ಪತಿ ರಾಹು ಅನ್ನೋದು ಎಲ್ಲೂ ಇಲ್ಲ, ನಮ್ಮ ದೃಷ್ಟಿಯಲ್ಲಿ, ನಮ್ಮ ತಿಳುವಳಿಕೆಯಲ್ಲಿ, ನಮ್ಮ ಸ್ಮೃತಿಯಲ್ಲಿರುವಂಥದ್ದಷ್ಟೆ. ಸ್ಮೃತಿ ಬದಲ ಸಾಬು ಕುಚ್ ಬದಲ. ಪರಿವರ್ತನೆ ಆಗಬೇಕಾಗಿರೋದು ಸೃಷ್ಟಿಯಲ್ಲ, ಒಳಗೆ ಸ್ಮೃತಿ ಒಂದಷ್ಟು ಚೇಂಜ್ ಮಾಡಿದ್ರೆ ಸಾಕು. ಇದು ಒಂದೇ ಪಾಠ ಪಕ್ಕ ಮಾಡ್ತಾ ಇದ್ದಾರೆ ಬಾಬಾ ಸುಮಾರು 90 ವರ್ಷಗಳಿಂದ. ನಾನು ದೇಹ ಅಲ್ಲ, ದೇಹದ ಸಂಬಂಧಗಳು ನನ್ನದಲ್ಲ, ಇಲ್ಲಿರುವುದು ಯಾವುದೂ ಕೂಡ ನಾನು ಮಾಡಿರುವುದಲ್ಲ, ಇದು ಪಾತ್ರಕ್ಕಾಗಿ. ನಾನು ಇವರಿಗೆ ತಂದೆ ಆಗಿದ್ದೇನೆ ಪಾತ್ರದಲ್ಲಿ, ನಾನು ಇವರಿಗೆ ಮಗಳಾಗಿದ್ದೇನೆ ಪಾತ್ರದಲ್ಲಿ, ನಾನು ಇವರಿಗೆ ಶಿಕ್ಷಕನಾಗಿದ್ದೇನೆ ಪಾತ್ರದಲ್ಲಿ ಅಷ್ಟೇ. ಪಾತ್ರಧಾರಿ ಯಾರು? ಆತ್ಮ. ಆತ್ಮದಲ್ಲಿ ನಾನು ಶ್ರೇಷ್ಠ ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕನಿಷ್ಠ ಅಂತೂ ಆಗುವುದೇ ಇಲ್ಲ. ಈ ಸತ್ಯ ಗೊತ್ತಾಗ್ಬಿಟ್ರೆ ಮನುಷ್ಯ ಬಹಳ ನಿರಾಳವಾಗಿರ್ತಾನೆ, ನಿಶ್ಚಿಂತವಾಗಿರ್ತಾನೆ, ನಿರ್ವಿಘ್ನನಾಗಿರ್ತಾನೆ. ಮತ್ತು ಪಾಪ ಪ್ರಜ್ಞೆಯಿಂದ ಹೊರಗಡೆ ಬಂದ ಅಂದರೆ ನಿಜಕ್ಕೂ ಆಗ ಅವನಿಗೆ ಜ್ಞಾನದ ಕಡೆಗೆ ಮುಖ ಮಾಡಲಿಕ್ಕೆ ಆರಂಭ ಆಗುತ್ತೆ. ಯಾರಿಗಿನ್ನೂ ನಾನು ನೀಚ, ನಾನು ಪಾಪಿ, ನನ್ನಲ್ಲಿ ದೋಷಗಳಿದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತ ಪಾತ್ರವನ್ನೇ ಕೆದಕಿ ಕೊಳತೋಗಿರುವ ಹಣ್ಣನ್ನೇ ಬಿಡಿಸಿದಂತೆ ಎಲ್ಲ ಕೆಟ್ಟು ದುರ್ಗಂಧ ಆಗಿರುವಂಥ ಪಾತ್ರ ಹಾಗೇ ಇರಬೇಕು ಅಂತ ನಾಟಕ ಬಯಸಿತ್ತು. ಅದು ಆಗಿದೆ. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಒಳಗಿರುವ ಆತ್ಮ ನಾನು ಅನ್ನುವಂಥ ಸುಗಂಧ ಭರಿತ ಕುಸುಮವನ್ನು ನೋಡಿ. ಆಗ ಎಲ್ಲಾ ಕಡೆ ಸುಗಂಧವೇ ಸುಗಂಧ ತುಂಬುತ್ತೆ. ಇದನ್ನು ಬದಲಾವಣೆ ಮಾಡಿಕೊಳ್ಳುವುದೇ ನಮ್ಮ ದಶೆಯನ್ನು ಬದಲಾವಣೆ ಮಾಡಿಕೊಳ್ಳು. ನಾವು ದಶೆಯನ್ನು ಬದಲು ಮಾಡಿಕೊಳ್ಳಲು ಇಲ್ಲೂ ಹೋಗಬೇಕಾಗಿಲ್ಲ, ಇಲ್ಲಿಯೇ ಮಾಡ್ಕೊಳ್ಬೋದು, ಕೂತಲ್ಲಿಯೇ ಮಾಡ್ಕೊಳ್ಬೋದು. ಸ್ಮೃತಿ ಚೇಂಜ್ ಮಾಡಿಕೊಂಡ್ರೆ ಸಾಕು. ಬಹಳ ಜನಕ್ಕೆ ನಮಗೊಂಥರ ಏನಂದ್ರೆ ಭ್ರಮೆ, ಇನ್ನೂ ಭಕ್ತಿ ಮಾರ್ಗದ ನಶೆಗಳು ನಮಗೆ ಇಳಿದಿಲ್ಲ. ಜಾಗ ಬದಲಿ ಮಾಡೋದು, ವಾಸ್ತು ಬದಲಿ ಮಾಡೋದು, ಜನ ಬದಲಿ ಮಾಡೋದು, ಆಚರಣೆ ಬದಲಿ ಮಾಡೋದು, ಇದರಿಂದ ಏನಾದರೂ ಆಗ್ಬಿಡುತ್ತೆ ಅನ್ನೋಂಥ ಭ್ರಮೆಯಲ್ಲಿರೋದು, ಇದೆಲ್ಲ ಹಳೆಯ ಪದ್ಧತಿ. ಅದು ಇನ್ನೂ ಸಂಸ್ಕಾರ ಹೋಗಿಲ್ಲ ನಮಗೆ. ಮಧುಬನಕ್ಕೆ ಹೋದ್ರೂ ಕೂಡ ನೀನು ಕೂತ್ಕೊಂಡೇ ಯೋಗ ಮಾಡಬೇಕು, ನಿನ್ನ ಸ್ಮೃತಿಯನ್ನೇ ಚೇಂಜ್ ಮಾಡ್ಕೊಳ್ಬೇಕು. ನೀನು ಮನೆಯಲ್ಲಿ ಕೂತ್ಕೊಂಡು ಮಾಡಿದ್ರು ನಿನ್ನ ಸ್ಮೃತಿಯನ್ನು ಚೇಂಜ್ ಮಾಡ್ಕೊಳ್ಬೇಕು. ಮನೆಯ ಬಿಟ್ಟಲ್ಲದೆ ಮನವ ಬಿಡಲಾದೀತೆ ಅಂತ ಕೇಳ್ತಾರೆ. ಮನೆ ಬಿಡಬಹುದು, ಏನೂ ಬದಲಾವಣೆ ಆಗೋದಿಲ್ಲ, ಆದರೆ ಮನಸ್ಸು ಬದಲಾವಣೆ ಆಗಬೇಕು. ಮನಸ್ಸು ಬಿಡಲಿಕ್ಕೆ ಸಾಧ್ಯ ಇದೆಯಾ? ನೀನು ಎಲ್ಲೋ ಕೂತ್ಕೊಂಡ್ರು
ನಿನಗೆ ಸುಂದರವಾದ ಸ್ಮೃತಿಯಲ್ಲಿ ಆತ್ಮೀಯತೆಯಿಂದ ಸುಗಂಧವನ್ನು ಹರಡಿಸಬೇಕು ಅಂದ್ರೆ ನೀನು ಮನೆಯಲ್ಲಿ ಕೂತಾದ್ರೂ ಮಾಡಬಹುದು, ಆಫೀಸಲ್ಲಿ ಕೂತಾದ್ರೂ ಮಾಡಬಹುದು, ಕಾಡಲ್ಲಿ ಕೂತಾದ್ರೂ ಮಾಡಬಹುದು, ನಾಡಲ್ಲಿ ಕೂತಾದ್ರೂ ಮಾಡಬಹುದು. ಆದರೆ ಸೆಂಟರ್ ಆಗಲಿ ಮಧುಬನ ಆಗಲಿ ಒಂದಷ್ಟು ಬೂಸ್ಟ್ ಮಾಡುತ್ತೆ, ನಮಗೆ ಪ್ರೇರಿತರನ್ನಾಗಿ ಮಾಡುತ್ತೆ. ಯಾಕೆ ಅಂದರೆ ನಮ್ಮ ಸ್ಮೃತಿಯನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆಯನ್ನು ನೀಡುತ್ತೆ, ಒಂದಷ್ಟು ಪುಷ್ ಮಾಡುತ್ತೆ. ಯಾಕಂದ್ರೆ ನಾವು ಸೆಲ್ಫ್ ಸ್ಟಾರ್ಟ್ ಇಲ್ಲ. ಇವಾಗ ಸೆಲ್ಫ್ ಸ್ಟಾರ್ಟ್ ಗಾಡಿಗಳು ಬಂದಿರೋದು. ಮೊದಲೆಲ್ಲ ಕಿಕ್ ಸ್ಟಾರ್ಟ್, ಒಂದಷ್ಟು ಒದ್ರನೇ ಸ್ಟಾರ್ಟ್ ಆಗ್ತಿತ್ತು, ಕೆಲವೊಂದಷ್ಟು ಪುಷ್ ಸ್ಟಾರ್ಟ್, ಕೆಲವೊಂದಷ್ಟು ತಳ್ಳಿದ್ರನೇ ಮುಂದಕ್ಕೆ ಓಡ್ತಿತ್ತು, ಸ್ಟಾರ್ಟ್ ಆಗ್ತಿತ್ತು, ಬ್ಯಾಟ್ರಿ ಡೌನ್ ಇತ್ತಲ್ಲ. ಆದರೆ ಸ್ವಲ್ಪ ಯೋಗ ಮಾಡಿ 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 ಸೆಲ್ಫ್ ಸ್ಟಾರ್ಟ್ ಥರ ಮಾಡ್ಕೊಂಡ್ಬಿಟ್ಟು ಬ್ಯಾಟ್ರಿ ಚಾರ್ಜ್ ಆಗಿತ್ತು ಅಂದರೆ ನಿಮಗೆ ಪುಷ್ ಬೇಕಾಗಿಲ್ಲ ಮತ್ತು ಕಿಕ್ಕು ಬೇಕಾಗಿಲ್ಲ. ಆರಂಭದ ಹಂತದಲ್ಲಿ ನನಗೆ ಪುಷು ಬೇಕಾಗಿತ್ತು, ಕಿಕ್ಕು ಬೇಕಾಗಿತ್ತು. ಆವಾಗ ಸೆಂಟ್ರಿಗೆ ಹೋದ ತಕ್ಷಣ ಒಂದಷ್ಟು ಪ್ರೇರಣೆ ಸಿಗೋದು, ಪರಿವಾರ ನೋಡಿದ ತಕ್ಷಣ ಒಂದಷ್ಟು ಪರಿಣಾಮ ಸಿಗೋದು, ಪ್ರಭಾವ ಬೀರೋದು. ಮಧುಬನಕ್ಕೆ ಹೋದ ತಕ್ಷಣ ಮತ್ತೊಂದಷ್ಟು ಪ್ರೇರಣೆ ಸಿಗೋದು, ಒಂದಷ್ಟು ದೃಢ ನಿಶ್ಚಯಗಳನ್ನು ಮಾಡಿಕೊಂಡು ಬರೋದು. ಅದಕ್ಕೆ ತುಂಬ ಸಹಯೋಗ ಕೊಡುತ್ತೆ ಮಧುಬನ ಮತ್ತು ಸೇವಾ ಕೇಂದ್ರಗಳು. ಆದರೆ ಮನುಷ್ಯರನ್ನೇ ಪರಿವರ್ತನೆ ಮಾಡಿಬಿಡುತ್ತದ ಅಂದ್ರೆ ಖಂಡಿತ ಇಲ್ಲ. ಬೂಸ್ಟು ಸ್ಟಾರ್ಟ್ ಆಗಷ್ಟೇ ಕೊಡಬೇಕು, ಅದು ಜಾಸ್ತಿ ಕೊಟ್ಟರೆ ಮೆಲ್ಟ್ ಆಗಿ ಹೋಗ್ಬಿಡುತ್ತೆ, ಬರ್ನ್ ಆಗಿ ಹೋಗ್ಬಿಡುತ್ತೆ ಬ್ಯಾಟ್ರಿ. ಅದಕ್ಕೆ ಬೂಸ್ಟ್ ಅಂದ್ರೆ ಹಿಂಗೆ ಸುಮ್ಮನೆ ಟಚ್ ಮಾಡ್ತಾರೆ ಸ್ಟಾರ್ಟ್ ಆಗಿಬಿಡುತ್ತದೆ ಅಷ್ಟೆ. ಹಾಗೆ ಬೂಸ್ಟಿಂಗ್ ಪಾಯಿಂಟ್ ಅದು ಮಧುಬನ ಮತ್ತು ಸೆಂಟರ್ಗಳು. ನೀವು ಏಕ ಕನೆಕ್ಟ್ ಆಗಕ್ಕೆ ಹೋದ್ರಿ ಅಂತಂದ್ರೆ ಅದು ಚಾರ್ಜ್ ಆಗೋದಿಲ್ಲ, ಸುಟ್ಟು ಹೋಗ್ತಾ ಇರುತ್ತೆ ಅಷ್ಟೇ, ಗೊತ್ತಾಗಲ್ಲ. ಯಾಕಂದ್ರೆ ಅದ್ರ ಮಜಾ ಕಳ್ಕೊಂಡು ಬಿಡ್ತೀರಿ ನೀವು. ಸೆಂಟರ್ಲಿರುವಂಥ ಮಜಾ ಸ್ಟೂಡೆಂಟ್ಗೆ ಗೊತ್ತು ಹೊರತಾಗಿ ಟೀಚರಿಗೆ ಗೊತ್ತಾಗೋದಿಲ್ಲ. ಮಧುಬನಕ್ಕೆ ಹೋಗುವಂಥ ಮಜಾ, ಮಧುಬನದಲ್ಲಿರುವ ಮಜಾ ನಾವು ಯಾವಾಗೋ ಒಂದ್ಸಲ ಹೋಗೋರಿಗೆ ಗೊತ್ತು, ಅಲ್ಲೇ ಇರೋರಿಗೆ ಗೊತ್ತಾಗೋದಿಲ್ಲ. ಬೇಕಾದ್ರೆ ಇದ್ದು ನೋಡಿ ನೀವು, ಅದ್ರ ಮಜಾ ಹೊಂಟೋಗ್ಬಿಡುತ್ತೆ, ಅದು ನಶೆ ಹೊಂಟೋಗುತ್ತೆ. ಅದು ಬೂಸ್ಟಿಂಗ್ ಪಾಯಿಂಟ್. ನಮಗೆ ಮುರಳಿ ನಮಗೆ ಬೂಸ್ಟಿಂಗ್ ಪಾಯಿಂಟ್. ಅದು ಎಷ್ಟು ಸಲ ಓದ್ತಾ ಇದ್ರು ಬೂಸ್ಟ್ ಆಗ್ತಾನೆ ಇರುತ್ತೆ ನಮ್ಗೆ. ಯಾಕಂದ್ರೆ ನಮ್ಮ ಬ್ಯಾಟ್ರಿ ಡೌನ್ ಆಗ್ತಾ ಇರುತ್ತೆ. ಎಲ್ಲೆಲ್ಲಿ ಟೇಕ್ ಬಂದ ಕೂಡಲೇ ಗಾಡಿ ಆಫ್ ಆಗ್ತಾ ಇದ್ರೆ ಒಂದ್ಸಲ ಬ್ಯಾಟ್ರಿ ಇಟ್ಕೊಂಡೇ ಇರ್ಬೇಕಾಗತ್ತೆ ನಾವು ಎಕ್ಸ್ಟ್ರಾ ಬೂಸ್ಟ್ ಮಾಡಲಿಕ್ಕೆ. ಹಾಗೆ ಮುರಳಿ ಅನ್ನೋದು ನಾವು ಹೋಗುವಂಥ ಜೀವನದ ಪ್ರಯಾಣದಲ್ಲಿ ಪ್ರತಿ ಇಡೀ ದಿನದಲ್ಲಿ ಎಲ್ಲೆಲ್ಲಿ ಒಂದು ಸಣ್ಣ ಪುಟ್ಟ ಪರಿಸ್ಥಿತಿ ಬಂದಾಗ ನಮ್ಮ ಸ್ಥಿತಿ ಕೆಡುತ್ತೋ, ನಮ್ಮ ಸ್ಮೃತಿ ಆಫ್ ಆಗುತ್ತೋ, ಆವಾಗ ಮತ್ತೆ ಬೂಸ್ಟ್ ಮಾಡಿ ಸ್ಮೃತಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಈ ಮುರಳಿ ಚಿಂತನ ಬಹಳ ಅವಶ್ಯಕವಾಗುತ್ತೆ. ಮಧುಬನದಲ್ಲಿದ್ದವ್ರಿಗೂ ಮುರಳಿ ಬೇಕು, ಸೆಂಟ್ರಲ್ ಇದ್ದವ್ರಿಗೂ ಮುರಳಿ ಬೇಕು, ಮನೇಲಿದ್ದವ್ರಿಗೂ ಮುರಳಿ ಬೇಕು. ಯಾಕಂದ್ರೆ ಎಮರ್ಜೆನ್ಸಿ ಕಿಟ್ ಯಾವುದು ಅಂದ್ರೆ ನಮಗೆ ಮುರಳಿನೇ. ಎನಿ ಟೈಮ್ ಬೂಸ್ಟ್ ಮಾಡೋಕೆ ಯಾವುದು ಇದೆ ನಮಗೆ ಜೊತೆ ಕೊಟ್ಟಿದ್ದಾರೆ ಅಂದ್ರೆ ಅದು ಮುರಳಿನೇ. ಯಾರು ಬೇಡ ಅಂದವ್ರು ನಿಮ್ಮನ್ನ ಜೊತೆಲಿ ಇಟ್ಕೊಂಡು ಓಡಾಡಕ್ಕೆ. ಸೆಂಟ್ರನ್ನ ಜೊತೆಲಿ ಇಟ್ಕೊಂಡು ಓಡಾಡಕ್ಕಾಗಲ್ಲ, ಮಧುಬನವನ್ನ ಕಟ್ಕೊಂಡು ಓಡಾಡಕ್ಕಾಗಲ್ಲ ನಾವು. ಆದ್ರೆ ಮುರಳಿಯನ್ನ ನೀವೆಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು. ಈಗಂತೂ ಅಂಗೈಯಲ್ಲೇ ಬಂದು ಬಿಟ್ಟಿದೆ, ಮೊಬೈಲಲ್ಲೇ ಎಲ್ಲ ಸಿಕ್ಬಿಡ್ತದೆ. ಆದರೆ ನಿಮಗೆ ಆ ಒಂದು ಮುರಳಿಯನ್ನ ಪೇಪರ್ಲಿ ಓದಿದಷ್ಟು, ಆ ಮುರಳಿ ಕೈಯಲ್ಲಿ ಹಿಡ್ಕೊಂಡು ಓದಿದಷ್ಟು ಮಜಾ ನನಗಂತೂ ಇವತ್ತಿಗೂ ಮೊಬೈಲಲ್ಲಿ ಸಿಕ್ಕಿಲ್ಲ, ಸಿಗೋದೇ ಇಲ್ಲ. ಅದರ ಮಜಾನೇ ಬೇರೆ ಇರುತ್ತೆ ನೋಡಿ ನೀವು. ಅದಕ್ಕೆ ಸುಮ್ಮನೆ ನೀವು ಒಂದಷ್ಟು ಮುರಳಿಗಳನ್ನು ಜೊತೆಲಿ ಇಟ್ಕೊಂಡು ಓಡಾಡಿ, ಅದರ ಮಜಾನೇ ಬೇರೆ ಇರುತ್ತೆ. ಸುಮ್ಮನೆ ಎಲ್ಲಾದ್ರೂ ಒಂದು ಕಡೆ ಸುಮ್ಮನೆ ಹಿಂಗೆ ತೆರ್ಕೊಂಡು ಕೂತ್ಕೊಳ್ಳೋದ್ರ ಮಜಾನೇ ಬೇರೆ ಇರುತ್ತೆ. ಸುಮ್ಮನೆ ಸಖತ್ತಿರುತ್ತೆ ಅದು. ಅದು ಕಿಕ್ ಹೆಂಗೆ ಕೊಡುತ್ತೆ ಅಂದರೆ ಅದು ಕೈಗೆ ಬಂದ ತಕ್ಷಣ ಕಿಕ್ ಬಂದ್ಬಿಡುತ್ತೆ ನಮಗೆ. ಕಿಕ್ ಪಾಯಿಂಟ್, ಬೂಸ್ಟ್ ಪಾಯಿಂಟ್, ಚಾರ್ಜಿಂಗ್ ಪಾಯಿಂಟ್, ಅದು ಸ್ಟಾರ್ಟಿಂಗ್ ಪಾಯಿಂಟ್ ಮುರಳಿ. ಪ್ರೇರಣೆ ಕೊಡುತ್ತೆ, ಆಫಾದಲ್ಲಿ ಆಗುತ್ತೆ. ಆದರೆ ಇವು ಯಾವ ಕೂಡ ಸಂಪೂರ್ಣವಾಗಿ ನಮ್ಮನ್ನು ಪರಿವರ್ತನೆ ಮಾಡಿಬಿಡುತ್ತವೆ? ಖಂಡಿತ ಇಲ್ಲ. ಪರಿವರ್ತನೆ ಆಗಲಿಕ್ಕೆ ನನಗೆ ಪ್ರೇರಣೆ, ದೃಢ ನಿಶ್ಚಯ ಮಾಡಲಿಕ್ಕೆ ಪ್ರೇರಣೆ ಕೊಡುತ್ತದೆ ಹೊರತಾಗಿ ಸಂಪೂರ್ಣ ಪರಿವರ್ತನೆ ಅವು ಯಾವೂ ಕೂಡ ಮಾಡಲಿಕ್ಕೆ ಬರೋದಿಲ್ಲ. ಸಾಧನಗಳಷ್ಟೇ. ಬೂಸ್ಟ್ ಅದು ಬ್ಯಾಟ್ರಿ ಸ್ಟಾರ್ಟ್ ಮಾಡುತ್ತಷ್ಟೇ, ಅದು ಪೂರ್ತಿ ಗಾಡಿಯನ್ನು ನಡೆಸೋದಿಲ್ಲ. ಹೇಗೋ ಹಾಗೆ ನಾವು ನಮ್ಮ ದೇಹ ಅಭಿಮಾನವನ್ನು ಕಳೆದುಕೊಂಡು, ಸಂಬಂಧಗಳ ಮೇಲಿನ ಮೋಹವನ್ನು ಬಿಡಿಸಿಕೊಂಡು
ಆತ್ಮಿಕ ಸ್ಮೃತಿಯಲ್ಲಿ ಉಳಿದು ಬದುಕಿದ್ದರಗಲೇ ಸತ್ತಂತ ಸ್ಥಿತಿಯನ್ನು ಅನುಭವ ಮಾಡಬೇಕು ಅಂದರೆ ಸ್ವತಃ ನಾನೇ ಮಾಡಬೇಕು, ನೀನೇ ಮಾಡಬೇಕು. ಮೂರನೇವರಿಗೆ ಅವಕಾಶ ಇಲ್ಲ. ನನ್ನ ಸ್ಥಿತಿಯನ್ನು ನಾನೇ ಮಾಡ್ಕೊಳ್ಬೇಕು. ನಾನು ಸತ್ತಿದ್ದೀನ ಬದುಕಿದ್ದೀನ ಅಂತ ನನಗೆ ಗೊತ್ತಾಗುತ್ತೆ, ನೀವು ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಹೆಂಗ ಸಾಯೋದು? ಸಾಯೋದು ಅಂದ್ರೆ ಶರೀರದಿಂದ ನಾನು ಸತ್ತು ಬಿಟ್ಟಿದ್ದೀನಿ, ಇದಕ್ಕೆ ಊಟ ಬೇಡ, ನೀರು ಬೇಡ, ಆ ಥರ ಇದು ಹಠಯೋಗ ಅಂತಲ್ಲ. ಇದು ಬಹಳ ಯುಕ್ತಿಯಿಂದ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಶರೀರದಲ್ಲಿ ಇದ್ದೀನಿ, ಆದರೆ ಶರೀರದ ಮೇಲೆ ಆಧಾರಿತನಿಲ್ಲ. ಸಂಬಂಧಗಳ ಜೊತೆ ಇದ್ದೀನಿ, ಸಂಬಂಧಗಳಲ್ಲಿ ಮೋಹದ ಕೊಂಡಿಯನ್ನ ಬಿಟ್ಟಿಲ್ಲ. ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀನಿ, ಆಕ್ಟಿಂಗ್ ಪಾತ್ರ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಪ್ರೀತಿ ಕೊಡ್ತಾ ಇದ್ದೀನಿ, ಆತ್ಮೀಯತೆ ಕೊಡ್ತಾ ಇದ್ದೀನಿ, ಅವರೆಲ್ಲ ಜವಾಬ್ದಾರಿಗಳಿಗೆ ಬಡದಾಡ್ತಾ ಇದ್ದೀನಿ. ಹಾಗಂದ ಮಾತ್ರಕ್ಕೆ ನನ್ನ ಮೋಹದ ಕೊಂಡಿ ಅವರ ಹತ್ರ ಇಲ್ಲ, ಅವರ ಮೋಹದ ಕೊಂಡಿ ನನ್ನ ಹತ್ರ ಇಲ್ಲ. ಇದು ನಿಮಗೇ ಗೊತ್ತಿರುತ್ತೆ, ನನಗೇ ಗೊತ್ತಿರುತ್ತೆ. ಇದನ್ನು ನಾನೇ ಬಿಡಿಸ್ಕೊಳ್ಬೇಕು, ಅದನ್ನು ನೀನೇ ಬಿಡಿಸ್ಕೋಬೇಕು. ದೇಹ ಹೊತ್ಕೊಂಡು ಓಡಾಡ್ತೀವಿ, ಬಳಸ್ತೀವಿ. ಕೂಡಲ ಸಂಗನ ದೇವರ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳ್ತಾರೆ. ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂದ್ರೆ ಆ ಕೂಡಲ ಸಂಗಮನಾಥನೇ ಸ್ವಯಂ ಶಿವನೇ ಬಂದಿದ್ದಾನೆ. ಈಗ ಆತನನ್ನ ಒಲಿಸಿಕೊಳ್ಳೋದೇನಿಲ್ಲ, ಆತ ಆಲ್ರೆಡಿ ಒಲಿತಾಗಿದೆ. ಆದರೆ ಆತ ಒಲಿಯೋದು ನಾನು ಒಲಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಆತ ಒಲಿತಿರುವುದರಿಂದಲೇ ಈಗಾಗಲೇ ಬಂದು ನಮ್ಮನ್ನ ಗುರುತಿಸಿ ನಮಗೆ ಜ್ಞಾನವನ್ನ ಕೊಟ್ಟಾಗಿದೆ. ಆದರೆ ಪಿಕ್ಚರ್ ಮುಗೀತಾ ಅಂದ್ರೆ ಅಭಿ ಪಿಕ್ಚರ್ ಬಾಕಿ ಹೇ. ನಾನು ಒಲಿಸ್ಕೊಳ್ಬೇಕೀಗ, ನಮ್ಮನ್ನ ಒಲಿತು ಆತ ಬಂದಾಗಿದೆ. ಈಗ ನಾನು ಒಲಿಸಿಕೊಳ್ಳೋದು, ಎಲ್ಲರೂ ಒಬ್ಬೊಬ್ಬರು ನಿಮ್ಮನ್ನು ನೀವು ಒಲಿಸಿಕೊಳ್ಳೋದು ಬಾಕಿ ಇದೆ. ಯಾವಾಗ ಒಲಿಸ್ಕೊಂಡಂಗಾಗತ್ತೆ? ಏನು ಮಾರ್ಗದರ್ಶನ ಮಾಡಿದರೆ, ಮುರಳಿಯಲ್ಲಿ ಏನು ನಮಗೆ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ, ಧಾರಣೆಯನ್ನ ಕೊಟ್ಟಿದ್ದಾರೆ, ಶ್ರೀಮತವನ್ನ ಕೊಟ್ಟಿದ್ದಾರೆ, ಸ್ಮೃತಿಯನ್ನ ಕೊಟ್ಟಿದ್ದಾರೆ, ಅದಕ್ಕೆ ಪ್ರಮಾಣಬದ್ಧವಾಗಿ ನಡೆದು ತೋರಿಸಿದಾಗ, ದೇಹ ಅಭಿಮಾನವನ್ನ ತ್ಯಾಗ ಮಾಡಿದಾಗ, ಮೋಹವನ್ನ ಕಳೆದುಕೊಂಡಾಗ, ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತಗೊಂಡಾಗ ನಾನು ಕೂಡಲ ಸಂಗಮ ದೇವ ಶಿವನನ್ನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯ. ಅಲ್ಲಿಯ ತನಕ ಈ ಪ್ರಸಾದ ಕಾಯ, ಅಂತಿಮ ಜನ್ಮದ ಈ ಒಂದು ಶರೀರ ಸುಮ್ಮನೆ ಸಿಕ್ಕಿರೋದಲ್ಲ, ಡ್ರಾಮಾನುಸಾರ ಸಿಕ್ಕಿದೆ. ಜೊತೆಗೆ ಇದು ಸಾಕಷ್ಟು ಪರಿಶ್ರಮದಿಂದ ಸಿಕ್ಕಿದೆ. ಪ್ರಕೃತಿಯ ಒಟ್ಟಾರೆ ಸಾರ ಸ್ವರೂಪವಾಗಿ ಇದು ಸಿಕ್ಕಿದೆ. ಇದನ್ನು ಎಷ್ಟು ಬೆಸ್ಟ್ ಆಗಿ ಬಳಸ್ಕೊಂತೀನಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗತ್ತೆ. ಈ ಕಣ್ಣನ್ನ ಪ್ರಸಾದ ಲಿಂಗವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಬರುತ್ತೆ, ಕಿವಿ ಪ್ರಸಾದ ಲಿಂಗ ಮಾಡ್ಕೊಳ್ಳೋದಕ್ಕೆ ಬರುತ್ತೆ, ನಾಲಿಗೆ ಪ್ರಸಾದ ಲಿಂಗ ಮಾಡ್ಕೊಳ್ಳೋದಕ್ಕೆ ಬರುತ್ತೆ, ಪ್ರತಿಯೊಂದು ಕಣಕಣವನ್ನು ಪ್ರಸಾದ ಕಾಯವನ್ನ ಪ್ರಸಾದ ಲಿಂಗವನ್ನ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಇದನ್ನ ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಬರುತ್ತೆ, ಸತ್ಕಾರ್ಯವನ್ನ ಮಾಡಲಿಕ್ಕೆ ಬರುತ್ತೆ, ಇದರಿಂದ ಸಹಯೋಗವನ್ನ ಕೊಡ್ಲಿಕ್ಕೆ ಬರುತ್ತೆ, ಇದರಿಂದ ಪುರುಷಾರ್ಥವನ್ನ ಮಾಡಲಿಕ್ಕೆ ಬರುತ್ತೆ. ಇದರಿಂದ ಪರಮಾತ್ಮ ಹೇಳಿರುವ ಎಲ್ಲ ಧಾರಣೆಗಳನ್ನ ಮಾಡಿ ತೋರಿಸ್ಬೇಕಾಗತ್ತೆ. ಅದಕ್ಕೆ ಈ ಶರೀರದ ಅವಶ್ಯಕತೆ ಇರುತ್ತೆ. ಭಗವಂತ ಕೊಟ್ಟಿರುವ ಜ್ಞಾನವನ್ನ ನಾನು ಕೇಳಬೇಕು ಅಂದ್ರೆ ಈ ಪ್ರಸಾದ ಲಿಂಗ ಕಿವಿಯನ್ನ ಬಳಸ್ಕೊಂತೀನಿ. ಆ ಭಗವಂತ ಕೊಟ್ಟಿರುವ ಮುರಳಿಯನ್ನ ಓದಬೇಕು ಅಂದ್ರೆ ಪ್ರಸಾದ ಲಿಂಗ ಕಣ್ಣನ್ನು ಉಪಯೋಗಿಸ್ಕೊಂತೀನಿ. ಭಗವಂತ ಕೊಟ್ಟಿರುವ ಜ್ಞಾನವನ್ನ ನಾನು ತಿಳಿಸಬೇಕು ಅಂದ್ರೆ ಪ್ರಸಾದ ಲಿಂಗವಾಗಿರುವ ನಾಲಿಗೆಯನ್ನ ಬಳಸ್ಕೊಂತೀನಿ. ಮನಬುದ್ಧಿ ಸಂಸ್ಕಾರಗಳನ್ನು ಬಳಸ್ಕೊಂತೀನಿ. ಶರೀರವನ್ನು ಸಂಪೂರ್ಣವಾಗಿ ನಾನು ಸದುಪಯೋಗ ಮಾಡಿಕೊಳ್ತೀನಿ. ಇದನ್ನು ಕೆಡಿಸಲಾಗದು. ಇದಕ್ಕೆ ಪ್ರಸಾದ ಕೊಡಬೇಕು, ನೀರು ಕೊಡಬೇಕು, ಮೇಂಟೈನ್ ಮಾಡಬೇಕು. ಆದರೆ ಇದನ್ನು ಸದ್ದು ವಿನಿಯೋಗಕ್ಕಾಗಿ ಬಳಸ್ಕೊಳ್ಬೇಕು. ಹಾಗಂತ ಇದ್ರ ಮೇಲೆ ಅಟ್ಯಾಚ್ಮೆಂಟ್, ಡಿಟ್ಯಾಚ್ ಆಗಿರಬೇಕು. ಸರಿಯಾಗಿ ಬಳಸ್ಕೊಳ್ಬೇಕು, ಸ್ವಚ್ಛವಾಗಿ ಇಟ್ಕೊಳ್ಬೇಕು. ನ್ಯಾರಾಪ್ಯ ಸಂಬಂಧಗಳು ಹಾಗೆ, ಸಂಪತ್ತು ಹಾಗೆ, ಎಲ್ಲವನ್ನೂ ಕೂಡ ನ್ಯಾರ ಆಗಿದ್ದುಕೊಂಡು ಸದ್ವಿನಿಯೋಗಕ್ಕಾಗಿ ಬಳಸಿಕೊಂಡು
ಶ್ರೇಷ್ಠ ನಿರ್ಮೋಹಿತ್ವವನ್ನು ಇಟ್ಟುಕೊಂಡು ಬಳಸಿಕೊಳ್ಳಬೇಕಾಗುತ್ತೆ. ಆಗ ನಾನು ನಿರ್ಲಿಪ್ತ ಸ್ಥಿತಿಯನ್ನು ಪಡೆದಾಗ ಬೃಹಸ್ಪತಿ ದಶ. ಸುಮ್ಮನೆ ಅದನ್ನ ಹೆಸರು ಬಳಸಿದರೆ ಬೃಹಸ್ಪತಿ ಅಂದ್ರೆ ಜನ ತಿಳ್ಕೊಂಡಿದ್ರೆ ಏನೋ ಅದೃಷ್ಟ ಕುಲಾಯಿಸ್ತು ಅಂತ. ಅದನ್ನು ಅರ್ಥ ಮಾಡಿಸೋದಕ್ಕೆ ಈ ಶಬ್ದ ಬಳಸಿದರೆ. ಹಾಗಂತ ಈ ಶಬ್ದಕ್ಕೂ ಈ ಜ್ಞಾನಕ್ಕೂ ಆ ಸ್ಥಿತಿಗೂ ಸಂಬಂಧ ಇಲ್ಲ. ಸುಮ್ಮನೆ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೆ ಲಾಟ್ರಿ ಹೊಡೀತು ಅಂತಾರಲ್ಲ. ಲಾಟ್ರಿ ಹೊಡೆಯೋದು ಅಂದರೆ ಏನು ಅಂದರೆ, ಯಾರು ದೇಹಾಭಿಮಾನವನ್ನು ಕಳೆದುಕೊಂಡು ದೇಹದ ಎಲ್ಲ ಸಂಬಂಧಗಳಿಂದ ಬಿಡಿಸಿಕೊಂಡು ಬದುಕಿದ್ದಾಗಲೇ ಸತ್ತು ಆತ್ಮಿಕ ಸ್ಮೃತಿಯನ್ನು ಸ್ಥಿತಿ ಮಾಡಿಕೊಂಡಿದ್ದಾರೋ ಅವರಿಗೆ ಲಾಟ್ರಿ ಹೊಡೆದಿದೆ. ಸಿಂಪಲ್ ಆಗಿ ಹೇಳಬೇಕು. ಇನ್ನ ವರದಾನದಲ್ಲಿ ಹೇಳ್ತಾರೆ, ನೀವು ಸ್ಥಿತಿಯನ್ನು ಸದಾಕಾಲ ಶ್ರೇಷ್ಠವಾಗಿಟ್ಟುಕೊಳ್ಳಬೇಕು. ಪ್ರತಿಯೊಂದು ವಿಘ್ನವನ್ನು ಎದುರಿಸುವಂತಹ ವಿಘ್ನ ವಿನಾಶಕರಾಗಬೇಕು. ಸ್ಲೋಗನಲ್ಲೂ ಕೂಡ ಹೇಳ್ತಾರೆ, ನೀವು ಪರಿಸ್ಥಿತಿಗಳನ್ನು ಶಿಕ್ಷಕರೆಂದು ತಿಳಿದು ವಿಘ್ನ ವಿನಾಶಕರಾಗಿ, ಪರಿಸ್ಥಿತಿಗಳಿಗೆ ಗಾಬರಿ ಆಗಬೇಡಿ, ಅದು ನಮಗೆ ಪಾಠ ಕಲಿಸಲಿಕ್ಕೆ ಬಂದಿರುವ ಒಬ್ಬ ಟೀಚರ್ ಅಂತ ತಗೊಳ್ಳಿ ಅಂತ ಹೇಳ್ತಾರೆ. ಈ ಸೃಷ್ಟಿ ನಾಟಕ ನಮಗಿರುವ ಬೆಸ್ಟ್ ಶಿಕ್ಷಕ. ಸಮಯಕ್ಕೆ ಸರಿಯಾಗಿ, ಹೇಗೆ ಒಂದು ಸ್ಕೂಲು ಕಾಲೇಜ್ಗಳಲ್ಲಿ ಸಮಯಕ್ಕೆ ಸರಿಯಾಗಿ ಯಾವ ಯಾವ ಲೆಕ್ಚರ್ ಬಂದು ನಮಗೆ ಯಾವ ಯಾವ ಲೆಕ್ಚರ್ ಕೊಡಬೇಕು, ಯಾವ ಯಾವ ಪಾಠವನ್ನು ಕೊಡಬೇಕು ಅಂತ ಸಮಯ ಆಧಾರಿತವಾಗಿ ನಿಗದಿಯಾಗಿರುತ್ತದೆಯೋ, ಬೆಳಗ್ಗೆಯಿಂದ ಸಂಜೆಯವರೆಗೆ ಯಾವ ಯಾವ ಶಿಕ್ಷಕರು ಬಂದು ಯಾವ ಯಾವ ಪಾಠವನ್ನು ಮಾಡಬೇಕು ಅಂತ ನಿಗದಿಯಾಗಿರುತ್ತದೆಯೋ, ಹಾಗೆ ಇಲ್ಲಿ ಸೃಷ್ಟಿಯ ನಾಟಕ ಎನ್ನುವಂತಹ ಶಿಕ್ಷಕ ಸಮಯಕ್ಕನುಸಾರವಾಗಿ ನಮಗೆ ಪಾಠವನ್ನು ಬೋಧನೆ ಮಾಡ್ತಾನೆ. ಆದರೆ ಅದು ಮೌನವಾಗಿ. ಪರಮಾತ್ಮನು ಪಾಠ ಮಾಡ್ತಾ ಇದ್ದಾನೆ. ಹೇಗೆ? ಬ್ರಹ್ಮನ ಶರೀರದಲ್ಲಿ ಅವತರಿತನಾಗಿ ಶಬ್ದಗಳ ಮುಖಾಂತರ ಅರ್ಥ ಮಾಡಿಸ್ತಾ ಇರೋದಕ್ಕೇನೆ ನಾವಿಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಆದರೆ ಪ್ರಕೃತಿ ಆಗಿಲ್ಲ, ಸೌಂಡೇ ಮಾಡಲ್ಲ. ಎಲ್ಲಿ ಕೊಡಬೇಕಲ್ಲಿ ಸರಿಯಾಗಿ ಕೊಟ್ಟೇ ಇರುತ್ತೆ. ಶಾಂತಿಯಿಂದ ಪಾಠ ಬೋಧನೆ ಮಾಡುವಂಥ ಜಗತ್ತಿನಲ್ಲಿ ಬೆಸ್ಟ್ ಟೀಚರ್ ಯಾರಾದರೂ ಇದ್ದಾರೆ ಅಂದರೆ ಮೌನವಾಗಿ ಪಾಠವನ್ನು ಮಾಡುವವರು, ಅರ್ಥ ಮಾಡಿಸುವವರು. ಸೃಷ್ಟಿ ನಾಟಕ. ಯಾವುದೇ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಏನು ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಆ ಪರಿಸ್ಥಿತಿಯಿಂದ ನಾವೇನೋ ಒಂದಷ್ಟು ಕಲ್ತ್ಕೊಳ್ಳೋಕ್ಕಿದೆ. ನಮಗೆ ಅರ್ಥ ಮಾಡಿಸೋದಕ್ಕೆ ಪಾಪ ಸೃಷ್ಟಿ ನಾಟಕಕ್ಕೆ ಭಾಷೆ ಬರೋದಿಲ್ಲ, ಮಾತು ಬರೋದಿಲ್ಲ. ಹಾಗಾಗಿ ನಮ್ಮ ಮುಂದೆ ಪರಿಸ್ಥಿತಿಗಳನ್ನು ಇಟ್ಟು ಅರ್ಥ ಮಾಡಿಸಲಿಕ್ಕೆ ಪ್ರಯತ್ನ ಪಡ್ತದೆ. ಯಾವುದೇ ಪರಿಸ್ಥಿತಿಗಳು ನಮ್ಮ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕಾಗಿ ಅಲ್ಲ, ನಮ್ಮನ್ನು ಹಾಳು ಮಾಡಲಿಕ್ಕಾಗಿ ಅಲ್ಲ, ನಮ್ಮನ್ನು ಚಿಂತೆಯಲ್ಲಿ ಇಡ್ಲಿಕ್ಕಾಗಿ ಅಲ್ಲ. ಅದು ನಮ್ಮನ್ನು ಎಚ್ಚರಿಸಲಿಕ್ಕೆ ಮಾಡುವಂಥ ಯುಕ್ತಿಗಳು. ಯಾಕಂದರೆ ಅದಕ್ಕೆ ಭಾಷೆ ಬರೋದಿಲ್ಲ, ಅದಕ್ಕೆ ಶಬ್ದ ಬರೋದಿಲ್ಲ, ಅದಕ್ಕೆ ಮಾತು ಬರೋದಿಲ್ಲ, ಅದಕ್ಕೆ ಧ್ವನಿ ಇಲ್ಲ. ಅದರ ಧ್ವನಿನೇ ಯಾವುದು ಅಂದರೆ, ನಮ್ಮ ಮುಂದೆ ಪ್ರಾಕ್ಟಿಕಲ್ ಆಗಿ ಪರಿಸ್ಥಿತಿಗಳನ್ನು ಮುಂದೆ ಇಟ್ಟು ಅರ್ಥ ಮಾಡ್ಕೊಳ್ಳೋ ಅಂತ ಹೇಳುತ್ತೆ. ನಾನು ಗಾಬರಿಯಾಗಿ ಬಿಟ್ಟು ಯಾಕೆ ಬಂತು ಅಂತ ಕೂತ್ರೆ ಮತ್ತಷ್ಟು ಗೊಂದಲ. ಅದು ಅರ್ಥ ಮಾಡಿಸುವ ರೀತಿ ಆಗಿದೆ.
ಇದು ಅರ್ಥ ಆಗ್ಬಿಟ್ರೆ ನಾವು ಭಯ ಪಡೋದಿಲ್ಲ. ನಮ್ಮ ಜೀವನದಲ್ಲಿ ಏನು ಕಷ್ಟ ಬಂದಿದೆ ಅಂದ್ರೆ, ಏನು ಪರಿಸ್ಥಿತಿ ಬಂದಿದೆ ಅಂದ್ರೆ, ಅದು ನನ್ನ ಬಲಹೀನತೆಯ ಕಾರಣ, ನನ್ನ ಭ್ರಮೆಯ ಕಾರಣ, ನನ್ನ ಅಜ್ಞಾನದ ಕಾರಣ ಆ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಅದರಿಂದ ಏನೋ ಒಂದು ಮೆಸೇಜ್ ಕೊಡ್ತಾ ಇದೆ ನನಗೆ ಸೃಷ್ಟಿ, ಪ್ರಕೃತಿ, ಈ ನಾಟಕ, ಈ ಸಮಯ ನನಗೇನೋ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದೆ. ಏನು ಕಲಿಬಹುದು ನಾನು ಇದರಿಂದ? ಯಾರೋ ಈಗ ನನ್ನವರು ನನಗೆ ಮೋಸ ಮಾಡಿದ್ರು, ಯಾರೋ ಒಬ್ಬರು ನಮಗೆ ಕೋಪ ಮಾಡಿಕೊಂಡ್ರು, ಯಾರೋ ಒಬ್ಬರು ನಿಂದನೆ ಮಾಡಿದರು, ಇನ್ಯಾರು ಆರೋಪ ಮಾಡಿದರು, ಇನ್ಯಾರು ತಲೆ ಮೇಲೆ ಹೊತ್ಕೊಂಡ್ರು. ಏನೇ ಆಗಲಿ, ಪಾಸಿಟಿವ್ ಆರ್ ನೆಗೆಟಿವ್ ನಮ್ಮ ದೃಷ್ಟಿಯಲ್ಲಿ, ಆದರೆ ಜಸ್ಟ್ ಒಂದು ಮೆಸೇಜ್ ಅಷ್ಟೇ. ಒಂದು ಮೆಸೇಜ್ ಇರುತ್ತೆ ಅದರಲ್ಲಿ. ಪ್ರತಿ ಸಿಚುವೇಶನ್ ಅಲ್ಲೂ ಕೂಡ ಪಾಠ ಮಾಡುವಂತ ಶಿಕ್ಷಕ ಯಾರು ಅಂದ್ರೆ ಅದು ಸೃಷ್ಟಿಯನ್ನು. ನೀವು ಬರೀ ನೆಗೆಟಿವ್ಸ್ ಅಲ್ಲಿ ಮಾತ್ರ ಪಾಠ ಇರುತ್ತೆ ಅಂತ ಅನ್ಕೊಳ್ಬೇಡಿ, ಬರೀ ಪರಿಸ್ಥಿತಿಯಲ್ಲಿ ಮಾತ್ರ ಪಾಠ ಇರುತ್ತೆ ಅಂತ ಅನ್ಕೊಳ್ಬೇಡಿ. ಪ್ರತಿಯೊಂದು ಸಂದರ್ಭದಲ್ಲೂ ವಿತೌಟ್ ಮೆಸೇಜ್ ಇಲ್ಲೇನು ನಡೆಯೋದೇ ಇಲ್ಲ. ಪ್ರತಿ ಕ್ಷಣ ನಿಮಗೆ ಮೆಸೇಜ್ ಪಾಸ್ ಮಾಡ್ತಾನೆ ಇದೆ, ಮೇಲ್ ಮಾಡುತ್ತಾನೆ ಇದೆ. ಈ ಮೇಲ್, ಅರ್ತ್ ಮೇಲ್ ನಡೀತಾನೆ ಇರುತ್ತೆ. ಅದನ್ನ ಆದ್ರೆ ನಾನು ನೋಡ್ಬೇಕಲ್ಲ. ಈಗ ಯಾರೋ ನನಗೊಂದು ಮೆಸೇಜ್ ಕಳಿಸಿದ್ದಾರೆ, ಮೇಲ್ ಕಳಿಸಿದ್ದಾರೆ, ಒಂದರಿಂದ ಒಂದು ವರ್ಷದಿಂದ ಕಳಿಸ್ತಾನೆ ಇದ್ದಾರೆ. ಅವ್ರದ್ದೇನು ತಪ್ಪಿಲ್ಲ. ಅವ್ರ ಸಮಯಕ್ಕೆ ಸಂದರ್ಭಕ್ಕೆ ಏನು ಬೇಕು ಅದೆಲ್ಲವನ್ನ ನನಗೆ ಮೆಸೇಜ್ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಮೆಸೇಜ್ ಸೆಂಡ್ ಆಗಿದೆ ಆಲ್ರೆಡಿ. ಬಟ್ ನಾನು ರಿಸೀವರ್, ನಾನು ಅದನ್ನು ಓಪನ್ ಮಾಡಬೇಕು. ನಾನು ಮೇಲ್ಗೆ ಹೋಗಿ ಮೇಲ್ ಓಪನ್ ಮಾಡಬೇಕು, ವಾಟ್ಸಪ್ಪಲ್ಲಿದ್ದರೆ ವಾಟ್ಸಪ್ ಓಪನ್ ಮಾಡಬೇಕು, ಮೆಸೆಂಜರಲ್ಲಿದ್ದರೆ ಮೆಸೆಂಜರ್ನ ಓಪನ್ ಮಾಡಿ ನೋಡಿದರೆ ಅಲ್ಲಿ ಎಷ್ಟು ಮೆಸೇಜ್ ಬಂದಿದೆ, ಯಾರು ಕಳಿಸಿದ್ದಾರೆ, ಏನು ಸಂದೇಶ ಇದೆ ಅಂತ ಗೊತ್ತಾಗುತ್ತೆ. ಅದು ನೋಡೋದೇ ಇಲ್ಲ, ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತಂದರೆ ಅವರು ವರ್ಷದಿಂದ ನಮ್ಗೆ ಹೇಳ್ತಾ ಇದ್ದಾರೆ. ಅಪಾಯನೂ ಹೇಳ್ತಿರ್ಬೋದು, ಒಳ್ಳೆಯ ಖುಷಿನೂ ಹೇಳ್ತಿರ್ಬೋದು. ಎರಡಿಗೆ ನಮಗೆ ಅರ್ಥ ಆಗಲಿಲ್ಲ. ತಪ್ಪು ಯಾರ್ದು? ನಮ್ಮದೇ ಅಲ್ವಾ? ನಾನು ಬ್ಯುಸಿ ಆಗಿದ್ದೀನಿ ಅಂದ ಮಾತ್ರಕ್ಕೆ ನಾನು ಸರಿನಾ? ಇಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಅತ್ಯುತ್ತಮ ಫ್ರೆಂಡ್, ಅತ್ಯುತ್ತಮ ಟ್ರೈನರ್, ಅತ್ಯುತ್ತಮ ಶಿಕ್ಷಕ ಯಾರಾದರೂ ಇದ್ದಾರೆ ಅಂದರೆ ಅದು ನಾಟಕ, ಅದು ಸಮಯ. ಹಾಗಾಗಿ ಆ ಸಮಯಕ್ಕೆ ನನಗೇನು ಮೆಸೇಜ್ ಬೇಕಾಗಿದೆ? ನಾನು ಖುಷಿ ಬಹಳ ಪಡ್ತಾ ಇದ್ದೇನೆ ಅಂತಂದರೆ ಅದಕ್ಕೊಂದು ಮೆಸೇಜ್ ಬೇರೆ ಇರುತ್ತೆ. ನಾನು ಬಹಳ ಅಹಂಕಾರದಲ್ಲಿ ಬಂದುಬಿಟ್ಟಿದ್ದೀನಿ, ಅದಕ್ಕೊಂದು ಮೆಸೇಜ್ ಬೇರೆ ಇದೆ. ನಾನು ಬಹಳ ನಿಸ್ವಾರ್ಥಿಯಾಗಿ ಬೇರೆಯವರಿಗೆ ಬಳಕೆ ಆಗ್ತಿದ್ದೀನಿ, ಅದಕ್ಕೊಂದು ಮೆಸೇಜ್ ಬೇರೆ ಇರುತ್ತೆ. ಈ ರೀತಿಯಾಗಿ ಸಾಕಷ್ಟು ಮೆಸೇಜ್ಗಳನ್ನು ಹೆಜ್ಜೆಯಲ್ಲೂ ಕೊಡುತ್ತೆ. ಆದರೆ ಒಂದು ಕ್ಷಣ ನಾವು ನಿಂತು ನಮ್ಮ ಗದ್ದಲವನ್ನು ಬಿಟ್ಟು ನಾನೊಂದಷ್ಟು ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾವಧಾನವಾಗಿ, ಯಾಕಂದರೆ ಅದಕ್ಕೆ ಭಾಷೆ ಬರೋದಿಲ್ಲ, ಮೌನವಾಗಿ ಎಕ್ಸಿಕ್ಯೂಟ್ ಮಾಡುತ್ತೆ, ಸೂಕ್ಷ್ಮವಾಗಿ ಎಕ್ಸಿಕ್ಯೂಟ್ ಮಾಡುತ್ತೆ, ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಮಾಡುತ್ತೆ. ಆ ಲೆಸನ್ ಅನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನನಗೊಂದಷ್ಟು ಸಾವಧಾನ, ವ್ಯವಧಾನ ಇರಬೇಕಾಗತ್ತೆ. ಹಿಂಗೆ ನೋಡಿದ ತಕ್ಷಣ ಅರ್ಥ ಆಗಲ್ಲ, ಭಾಷೆ ಬೇರೆ ಇರೋದ್ರಿಂದ. ಈಗ ನಮಗೆ ಗೊತ್ತಿದ್ದ ಭಾಷೆ ಓದ್ಬಿಡ್ತೀವಿ, ಗೊತ್ತಿಲ್ಲದಿರೋ ಭಾಷೆ ಓದಬೇಕಂದ್ರೆ ಒಂದೇ ಮೆಸೇಜ್ ಎಷ್ಟು ಟೈಮ್ ತೊಗೊಳ್ತೀವಿ ನಾವು ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಪ್ರಾಕ್ಟಿಕಲ್ ಭಾಷೆ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ, ಪ್ರಕೃತಿ ಭಾಷೆ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ, ಸೃಷ್ಟಿ ನಾಟಕದ ಭಾಷೆ ಗೊತ್ತಿಲ್ಲದೆ ಇರೋದ್ರಿಂದ, ಸಮಯದ ಭಾಷೆ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದು ಮೌನವಾಗಿ ಪ್ರೆಸೆಂಟ್ ಮಾಡೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಒಂದಷ್ಟು ನಾನು ಮೌನದೊಳಗಿರಬೇಕು, ಮೌನದೊಳಗಿರುವುದನ್ನು ಕಲಿಬೇಕು, ಒಂದಷ್ಟು ಶಾಂತವಾಗಿರುವುದನ್ನು ಕಲಿಬೇಕು, ಸಮಾಧಾನವಾಗಿರುವುದನ್ನು ಕಲಿಬೇಕು. ಆಗ ಅದನ್ನು ಅಬ್ಸರ್ವ್ ಮಾಡುವಂಥ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು. ಏನು ಮೆಸೇಜ್ ಇದೆ ನನಗಿಲ್ಲಿ, ಏನು ಮೆಸೇಜ್ ಇದೆ ನನಗಿಲ್ಲಿ, ಏನು ಮೆಸೇಜ್ ಇದೆ ಇಲ್ಲಿ ನನಗೆ? ಅದು ಕಳಿಸಿರೋದು ಅದು ಸೃಷ್ಟಿ ನಾಟಕ ಅಂತ ತಿಳ್ಕೊಳ್ಬಾರ್ದು.
ಅದು ಯಾರೋ ನೆರೆಯವರು ಕಲಿಸಿದರೆ ಅಂತ ತಿಳ್ಕೊಳ್ಬಾರದು, ಅದು ಸಮಯ ಕಲಿಸಿದ ಪಾಠ ಅಂತ ತಿಳ್ಕೊಳ್ಬಾರದು, ಸಾಕ್ಷಾತ್ ಪರಮಾತ್ಮನೇ ಕಲಿಸಿರುವ ಪಾಠ ಅಂತ ಅಂದುಕೊಂಡು ಕಣ್ಣಿಗೆ ಹೊತ್ತುಕೊಂಡು ಆ ಮೆಸೇಜ್ಗೆ ತಕ್ಕಂತೆ ನಾವು ನಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಬೇಕು. ಅಹಂಕಾರ ನೆತ್ತಿಗೆ ಏರಿದ್ರೆ ಕೆಳಗಡೆ ಇಳಿಸ್ಕೊಳ್ಬೇಕು. ಮೋಹದಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನು ಬಿಡಿಸ್ಕೊಂಡು ಹೊರಗೆ ಬರಬೇಕು. ಬಹಳ ನಿಸ್ವಾರ್ಥಿಯಾಗಿ ದರಿದ್ರನಾಗಿದ್ರೆ ಅದರಿಂದ ಒಂದಷ್ಟು ಬರಬೇಕು ಮೇಲಕ್ಕೆ. ಎಲ್ಲ ಥರದ ಮೆಸೇಜ್ಗಳನ್ನು ಪಾಸ್ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ, ನಿಮ್ಮನ್ನು ಗಾಬರಿಪಡಿಸಿ ಸೃಷ್ಟಿ ನಾಟಕಕ್ಕೇನೂ ಆಗಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಪಾತ್ರ ಬಹಳ ಅಮೂಲ್ಯ, ಬಹಳ ಅವಶ್ಯ ಸೃಷ್ಟಿ ನಾಟಕಕ್ಕೆ. ಈಗ ಮೊನ್ನೆ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ವರ್ಲ್ಡ್ ಕಪ್ ನಡೆಯುತ್ತೆ. ಒಂದೊಂದು ದೇಶದವರು ಒಂದೊಂದು ಟೀಮನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಒಂದು 15 ಜನ, 16 ಜನ, 17 ಜನದವರೆಗೂ ಇಟ್ಕೊಂಡಿರ್ತಾರೆ ಟೀಮಲ್ಲಿ ಸೆಲೆಕ್ಷನ್ ಮಾಡಿ. ಬೇಕಾಗಿರೋದೆಷ್ಟು? 11 ಜನ. ಅಂದ್ರೆ ಅಡ್ವಾನ್ಸ್ ಅವ್ರಿಗೆ ಬೇಕು ಅಂತಾನೆ ಗೊತ್ತಿರುತ್ತೇನೋ, ಇದ್ರೊಳಗೆ ಯಾರೋ ಇಂಜುರಿ ಆಗ್ತಾರೆ, ಇವ್ರನ್ನ ಕಳಿಸ್ಬೇಕಾಗಿ ಬರುತ್ತೆ ಅಂತ ತಗೊಂಡಿರ್ತಾರೇನೋ. ಇಂಜುರಿ ಆಗಲಿ ಅನ್ನೋದು ಇಂಟೆನ್ಷನ್ ಏನೋ ಇಲ್ಲ. ಜಸ್ಟ್ ಕೇರಿಂಗ್, ಜಸ್ಟ್ ಒಂದು ತಯಾರಿ ಅಷ್ಟೇ, ಅದು ಪ್ರಿಪರೇಷನ್ ಅಷ್ಟೇ, ಅದು ಇಮ್ಯಾಜಿನ್ ಅಷ್ಟೇ ಇರಬೇಕು, ಒಂದು ಸೇಫ್ಟಿ ಅಂತ ಅಷ್ಟೇ. ಆ ಒಂದು ತಂಡದೊಳಗಿರುವ ಯಾವುದೇ ಒಬ್ಬ ಸದಸ್ಯ, ಅವರು ಬೆಂಚ್ ಮೇಲೆ ಕೂತಿರೋರಾಗಿರ್ಬೋದು, ಆಡೋರಾಗಿರ್ಬೋದು, ಅವ್ರಿಗೆ ಏನೇ ಸ್ವಲ್ಪ ಆದರೂ ಕೂಡ ಕಂಪ್ಲೀಟ್ ನಮ್ಮ ಮನೆಯವರು ಟೇಕ್ ಕೇರ್ ಮಾಡಲ್ಲ, ಅಷ್ಟು ಚಂದ ಟೇಕ್ ಕೇರ್ ಅವರು ಮಾಡ್ತಾರೆ ಕ್ರಿಕೆಟ್ ಮಂಡಳಿಯವರು. ಯಾಕಂದ್ರೆ ಕ್ರಿಕೆಟ್ ಮಂಡಳಿಯವರೇ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು, ಅವರಿಗೆ ಸಾಕಷ್ಟು ಟ್ರೈನಿಂಗ್ ಕೊಟ್ಕೊಂಡು, ಅವರಿಗೆ TADA ಕೊಟ್ಕೊಂಡು, ಅವರ ಬೆಸ್ಟ್ ಪರ್ಫಾರ್ಮ್ ನೋಡಬೇಕು ಅಂತ ಕಾಯ್ತಿದೆ. ಅಂಥದ್ರಲ್ಲಿ ಒಂದಷ್ಟು ಏನಾದರೂ ಸಣ್ಣ ಪುಟ್ಟ ತೊಂದರೆ ಆಗಲಿ, ದೊಡ್ಡದೇ ಮೇಜರ್ ಆಗಲಿ, ಆಪರೇಷನ್ಗಳಂಥದ್ದಾಗಲಿ, ಅವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಆಗಲಿ, ಅಥವಾ ಯಾವುದೇ ಥರದ ಅವಶ್ಯಕತೆಗಳು ಬಂತು ಅಂದರೆ ಮೊದಲು ಅವರೇ ನಿಂತ್ಕೊಳ್ತಾರೆ ಅದರ ರಕ್ಷಣೆಗೆ. ಹಾಗೆ ನಾವೆಲ್ಲ ಆತ್ಮರು ಶಾಂತಿ ಧಾಮದಲ್ಲಿ ಸುಖವಾಗಿ ಶಾಂತವಾಗಿದ್ದವರು. ಆದರೆ ಈ ಸೃಷ್ಟಿ ನಾಟಕ ಡಿಮ್ಯಾಂಡ್ ಮಾಡಿದೆ ಅಂತ, ನಾನೇ ಈ ಪಾತ್ರವನ್ನು ಮಾಡಬೇಕು ಅಂತ, ನನಗೆ ನೀನೇ ಈ ಪಾತ್ರ ಮಾಡಬೇಕು ಅಂತ ನಿನ್ನನ್ನು ಸೆಲೆಕ್ಟ್ ಮಾಡಿ ಈ ಪಾತ್ರವನ್ನು ಕೊಟ್ಟಿದೆ. ಇಲ್ಲಿ ನಿನಗೆ ಏನೇ ಆದರೂ ಕೂಡ A to Z ಟೇಕ್ ಕೇರ್ ತಗೊಳ್ಳುವಂತ ಜವಾಬ್ದಾರಿ ಆ ಸೃಷ್ಟಿ ನಾಟಕಕ್ಕಿದೆ. ಹಾಗಾಗಿ ಅದು ಯಾವತ್ತೂ ನಿನ್ನ ಹಿತವನ್ನೇ ಬಯಸ್ತದೆ ಹೊರತಾಗಿ ನಿನಗೆ ಎಂದೂ ಕೂಡ ಅಹಿತವನ್ನು ಬಯಸೋದಿಲ್ಲ. ಒಂದು ವೇಳೆ ಅಹಿತ ಆಗ್ತಾ ಇದೆ ಅಂದ್ರೆ ಅದು ಒಂದು ಪಾತ್ರದಲ್ಲಿ ಆಕ್ಟಿಂಗ್ ಇರಬೇಕಾಗಿದೆ ಅಷ್ಟೇ. ಹಾಗಾಗಿ ಜಗತ್ತಲ್ಲಿ ನಿನಗೆ ಸಮಯ ಅಹಿತ ಬಯಸೋದಿಲ್ಲ, ಸೃಷ್ಟಿ ಅಹಿತ ಬಯಸೋದಿಲ್ಲ, ಪರಮಾತ್ಮ ಹಿತ ಬಯಸೋದಿಲ್ಲ, ಯಾರು ನಿನ್ನ ಅಹಿತ ಬಯಸೋದಿಲ್ಲ. ನೀನು ಎಷ್ಟು ಸೇಫ್ ಆಗಿ ಅಲ್ಲಿಂದ ಬಂದಿದೆಯಾ, ಸೇಫ್ ಆಗಿ ವಾಪಸ್ ಹೋಗಬೇಕು ಅಂತಾನೆ, ಬೀಳ್ಕೊಡ್ಬೇಕು ಅಂತಾನೆ ಸೃಷ್ಟಿ ನಮಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು, ಸಾಕಷ್ಟು ಪರೀಕ್ಷೆಗಳನ್ನು ಇಟ್ಟು ನಮಗೆ ಎಚ್ಚರಿಸಲಿಕ್ಕೆ ಪ್ರಯತ್ನ ಪಡುತ್ತದೆ. ಹಾಗಾಗಿ ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳದೆ, ಅಯ್ಯೋ ನನ್ನ ಶರೀರ ಹಾಳಾದ್ದು, ಅಯ್ಯೋ ನನ್ನ ಸಂಬಂಧ ಹಾಳಾದ್ದು, ಅಯ್ಯೋ ನನ್ನ ಹಣೆಬರವೇ ಹಾಳಾದ್ದು ಅಂತ ಭಗವಂತನನ್ನು, ಹಣೆಬರಹವನ್ನು, ಪ್ರಕೃತಿಯನ್ನು ಬೈಕೊಳ್ಳೋದನ್ನು ಬಿಟ್ಟು, ವಾಟ್ ಈಸ್ ದ ಮೆಸೇಜ್ ಫಾರ್ ಟುಡೇ? ನನಗಿವತ್ತೇನು ಮೆಸೇಜ್ ಇದೆ, ಈ ಕ್ಷಣಕ್ಕೆ ಏನು ಮೆಸೇಜ್ ಇದೆ? ಒಂದು ದಿನಕ್ಕೆ ಒಂದೇ ಮೆಸೇಜ್ ಇಲ್ಲ, ಹೆಜ್ಜೆಲ್ಲೂ ಮೆಸೇಜ್ ಕೊಡ್ತಾ ಇರುತ್ತೆ. ಅಬ್ಸರ್ವ್ ಮಾಡೋದಕ್ಕೆ ಕಲೀರಿ, ಸೃಷ್ಟಿಯ ನಾಟಕದ ಜೊತೆ ಮಾತಾಡೋದಕ್ಕೆ ಕಲೀರಿ, ಸಮಯದ ಜೊತೆ ಮಾತಾಡೋದಕ್ಕೆ ಕಲೀರಿ. ಇದರಿಂದ ನನಗೆ ಈ ಪಾಠ ಸಿಕ್ತು, ಇದರಿಂದ ನನಗೆ ಈ ಪಾಠ ಸಿಕ್ತು, ಇದರಿಂದ ಈ ಪಾಠ ಸಿಕ್ತು. ಎಷ್ಟು ಪಾಠ ಕಲಿಬೋದು? ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್ ಪರಮಾತ್ಮ ತೇರಿ ಕೊಟ್ಟು ಬಿಡ್ತಾರಷ್ಟೇ. ಪ್ರಾಕ್ಟಿಕಲ್ ಆಗಿ ನನ್ನನ್ನು ಅರ್ಥ ಮಾಡಿಸುವಂಥ, ಕಣ್ಣು ತೆರೆಸುವಂಥ ತಾಕತ್ತಿರೋದು ಈ ಸಮಯಕ್ಕೆ. ಹಾಗಾಗಿ ಮಕ್ಕಳೇ, ನೀವು ಗಾಬರಿ ಆಗಬೇಡಿ. ಆ ರೀತಿಯಾಗಿ ಏನೇ ಬಂದರೂ ಕೂಡ ಪರಿಸ್ಥಿತಿಗಳು ಅದು ನಿಮ್ಮನ್ನು ಎಚ್ಚರಿಸಲಿಕ್ಕೆ, ನಿಮ್ಮ ವಿನಾಶಕ್ಕೆ, ನಿಮ್ಮನ್ನು ಹಾಳು ಮಾಡೋ ಉದ್ದೇಶ ಅದಕ್ಕಿಲ್ಲಪ್ಪ. ಅದು ಒಂದು ಟೀಚರ್ ಆಗಿ ಬಂದಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಪರಿವರ್ತನೆ ಆಗೋ ಮಗು ಅಂತ ಇವತ್ತು ಎಷ್ಟು ಚಂದ ನಮಗೆ ಪಾಪರವರು ಅರ್ಥ ಮಾಡಿಸಿದ್ದಾರೆ. ಹಾಗಾಗಿ ಸದಾಕಾಲ ಶಿಕ್ಷಕನಾಗಿ ನಮ್ಮ ಜೊತೆಗಿದ್ದುಕೊಂಡು ನಮ್ಮನ್ನು ಎಚ್ಚರಿಸ್ತಾ ಇರುವಂಥ ಸಮಯಕ್ಕೂ, ನಿಯಮಕ್ಕೂ, ಸೃಷ್ಟಿ ನಾಟಕಕ್ಕೂ, ಇದೆಲ್ಲದಕ್ಕೂ ಕಾರಣೀಕರ್ತನಾಗಿರುವ ಶಿವತಂದೆಗೂ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳೋಣ.
ಆದರೆ ಅವ್ರು ಯಾರನ್ನ ನಿಮಿತ್ತ ಮಾಡ್ತಾರೋ ಅರ್ಥ ಮಾಡಿಸೋದಕ್ಕೆ, ಅಂದರೆ ಅವರು ನಮ್ಮ ಅಣ್ಣನೂ ಆಗಿರ್ಬೋದು, ತಮ್ಮನೂ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಗ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ನೆರೆವೇರೆಯವರಾಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಯಾರ್ದೋ ಮುಖಾಂತರ ಮೆಸೇಜ್ ಕಳಿಸಿರ್ಬೋದು. ಆ ಮೆಸೆಂಜರ್ ಅಷ್ಟೇ ಅವ್ರು ಯಾರು ನಮ್ಮ ನಾಷ್ಟಕ್ಕೆ, ಅವ್ರು ಯಾರು ನಮ್ಮ ಅವಮಾನಕ್ಕೆ, ಅವ್ರು ಯಾರು ನಮಗೆ ಕಾರಣರಲ್ಲ. ಅವ್ರ ಮೇಲೆ ನಾನು ಯಾರ ಮೇಲೂ ದ್ವೇಷ ಮಾಡುವುದು ಸರಿ ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಣ. ಜೊತೆಗೆ ಅವರೆಲ್ಲರೂ ಪೋಸ್ಟ್ ಮಾಸ್ಟರ್. ಈ ಸೃಷ್ಟಿ, ಈ ಸಮಯ ನನಗೇನೋ ಮೆಸೇಜ್ ಕಳಿಸ್ಬೇಕಾಗಿದೆ, ಅವ್ರ ಮುಖಾಂತರ ಕಳಿಸಿದೆ ಅಂದ್ರೆ ಆ ಲೆಟ್ರ್ ಅವ್ರದ್ದಲ್ಲ, ಕಳಿಸಿರೋದು ಸಮಯ. ಆ ಲೆಟರ್ ಬಂದಿರೋದು ನನಗೆ. ಆದರೆ ಯಾರು ಕೊಟ್ಟಿದ್ದಾರೆ ಅವ್ರ ಜೊತೆ ನನಗೇನು ಕೆಲಸ ಇಲ್ಲ ಅನ್ನೋ ಸತ್ಯ ಗೊತ್ತಾಗಬೇಕು. ಅದಕ್ಕೆ ಯಾರು ನಿಮಿತ್ತ ಆಗಿರ್ತಾರೆ ನನ್ನ ಅವಮಾನ ಮಾಡೋದಕ್ಕೆ, ನನಗೆ ನಷ್ಟ ಮಾಡೋದಕ್ಕೆ, ನನಗೆ ಮೋಸ ಮಾಡೋದಕ್ಕೆ ಅಂತ ನಾವು ಯಾರ ಮೇಲೆ ಆರೋಪಗಳನ್ನು ಮಾಡಿ, ಯಾರ ಮೇಲೆ ದ್ವೇಷವನ್ನು ಮಾಡ್ತೀವಿ, ಇವತ್ತೇ ಅದನ್ನು ಸಮಾಪ್ತಿ ಮಾಡೋಣ. ಅವರೆಲ್ಲ ಜಸ್ಟ್ ಮೆಸೇಜ್ ಪಾಸ್ ಮಾಡೋರು, ಅವರೆಲ್ಲ ಜಸ್ಟ್ ಪೋಸ್ಟ್ ಮ್ಯಾನ್ ಪಾತ್ರ ಮಾಡ್ತಿರೋರು. ಅವ್ರ ಜೊತೆ ನಂದು ವ್ಯವಹಾರ ಇಲ್ಲ. ಅಂದೇನಿದ್ರು ಸಮಯ ನನಗೆ ಕಳಿಸಿರೋ ಮೆಸೇಜ್ ಅಂತ ತಿಳಿದು ಪರಿವರ್ತನೆ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಟ್ಟಾಗ ನಿಜಕ್ಕೂ ನಾವು ಅದರಿಂದ ಸಾಕಷ್ಟು ಕಲಿಯೋದಿದೆ. ಈ ಯುಕ್ತಿಯನ್ನು ಇವತ್ತಿನಿಂದ ನೀವು ಆರಂಭ ಮಾಡಿ. ಇವತ್ತು ಎಷ್ಟು ಮೆಸೇಜ್ ನಿಮಗೆ ಬಂತು, ಎಷ್ಟು ಇಮೇಲ್ ನೀವು ಓಪನ್ ಮಾಡಿದ್ರಿ, ಎಷ್ಟು ಪೆಂಡಿಂಗ್ ಫೈಲ್ಸ್ ಇತ್ತು, ಅದೆಲ್ಲ ಚೆಕ್ ಮಾಡಿಕೊಂಡು ನಾಳೆ ದಿನ ಸಾಧ್ಯ ಆದರೆ ನನಗೆ ಹೇಳಿ. ಅಂದರೆ ನಿಮಗೆ ಇವತ್ತು ಎಷ್ಟು ಪಾಠ ಕಲಿಯೋದಕ್ಕೆ ಸಿಕ್ತು, ಎಷ್ಟು ಮೆಸೇಜ್ ಯಾರ್ಯಾರ ಮುಖಾಂತರ ಕೊಡ್ತು, ಅಹಂಕಾರಕ್ಕೆ ಎಷ್ಟು ಕೊಡ್ತು, ಮೋಹಕ್ಕೆ ಎಷ್ಟು ಕೊಡ್ತು, ಸ್ವಾರ್ಥಕ್ಕೆ ಎಷ್ಟು ಕೊಡ್ತು, ಭ್ರಮೆಗೆ ಎಷ್ಟು ಕೊಡ್ತು, ಅಜ್ಞಾನಕ್ಕೆ ಎಷ್ಟು ಕೊಡ್ತು, ಇವೆಲ್ಲವೂ ಡಿವೈಡ್ ಮಾಡ್ತಾ ಹೋಗಿ ಇಡೀ ದಿನದಲ್ಲಿ ಎಷ್ಟು ಮೆಸೇಜ್ ಸಿಗುತ್ತೆ ನಿಮಗೆ ಅಂತ ನೋಡಿ. ಅಚ್ಚಾ. ಓಂ ಶಾಂತಿ.